गर्भद गदाधर धृतराष्ट्र महासुत महीवर ಅಖಂಡ ಹಸ್ತಿನಾವತಿಯ ರಾಜರತ್ನ ಸಿಂಹಾಸನಕ್ಕೆ ನನ್ನ ವಂದನೆಗಳು. ತಲೆತಲಾಂತರಗಳಿಂದಲೂ ಈ ನನ್ನ ರತ್ನ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವ ಪಿತಾಮಹ ಭೀಷ್ಮಾಚಾರ್ಯರಿಗೆ ನನ್ನ ವಂದನೆಗಳು. ಗಾಂಧಾರಿ ದೇವಿ ಗರ್ಭಸಂಜಾತ ನನ್ನ 99 ಮಂದಿ ಸಹೋದರರು ಮತ್ತು ನನಗೆ ಶಸ್ತ್ರವಿದ್ಯೆಯನ್ನು ದಾನ ಮಾಡಿ ವಿದ್ಯಾಪಾರಗತರನ್ನಾಗಿ ಮಾಡಿದ ಗುರು ದ್ರೋಣಾಚಾರ್ಯರಿಗೆ ನನ್ನ ಅನಂತ ವಂದನೆಗಳು. ದುಶ್ಯಾಸನ ಹೋಗೋದು ಮಿತ್ರ ಕರ್ಣ. ಬಲರೆ ಮೇರೆ ಸುಖದಿ ಧಾರೆಯೊಳು ಬಾಲ ಬಲರೆ ಬಲು ಸಾಹಸದಿಂದ ಬಲರೆ ಮೇರೆ ಸುಖದಿ ಬಲರೆ ಮೇರೆ ಸುಖದಿ ಧಾರೆಯೊಳು ಬಾಲ ಬಲರೆ ಬಲು ಸಾಹಸದಿಂದ ಬಲರೆ ಮೇರೆ ಸುಖದಿ ಧೀರರಲ್ಲಿ ಕಣಗುಣ ನೆನೆಸಿ ಚರಿತ ಸಾಮ್ರಾಜ್ಯವಿದೆಯೇ ಧೀರರಲ್ಲಿ ಕಣಗುಣ ನೆನೆಸಿ ಚರಿತ ಸಾಮ್ರಾಜ್ಯದ ಸಿರಿಯೇ ಸುಖದಲ್ಲಿ ಬಾಳುವೆ ಸುಖದಲ್ಲಿ ಬಾಳುವೆ ಸುಖದಲ್ಲಿ ಬಾಳುವೆ ಹೊರರೆ ಮೆರವೆ ಸುಖದಿ ಹರೆಯೋಡು ಫಲ ಹೊರರೆ ಬಲು ಸಾಗದೆ ಹೊರರೆ ಮೆರವೆ ಸುಖದಿ ಭೀಷ್ಮ
ಸಹೋದರ ದುಶ್ಯಾಸನ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಬೀದಿ ಬೀದಿಗಳಲ್ಲಿ ಅನಾಗರಿಕರಂತೆ ಅಲದಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರು. ಇದು ಎಷ್ಟರ ಮಾತು! ಯಾವ ಪಾಂಡವರು, ಯಾವ ರಾಜ್ಯ? ಅವರ ಧೈರ್ಯ ಸ್ಥೈರ್ಯ ಎಷ್ಟರ ಮಟ್ಟಿಗಿದೆ ನೋಡಿದಿರಾ? ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ವೀರರಿಂದ ಪರಿವೃತನಾಗಿರುವ ಚಕ್ರವರ್ತಿ ಸಾರ್ವಭೌಮನು ಕೇವಲ ಬೆರಳೆಣಿಕೆ 5 ಜನ ಪಾಂಡವರಿಗೆ ಎದುರಬೇಕೆ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದವೇರಿದ ಆನೆ ಕಾಲಿನ ಕೆಳಗೆ ಸಿಲುಕಿದ ಬಾಳೆಹಣ್ಣಿನಂತೆ ನುಜ್ಜು ನುಜ್ಜಾಗುವುದರಲ್ಲಿ ಸಂದೇಹವಿಲ್ಲ. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ಅಗ್ರಜ, ಏತಕ್ಕಾಗಿ ಚಿಂತಿಸುವೆ? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ನಮಗೆಲ್ಲರಿಗೂ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅದರ ಚಿಂತೆ ನಮಗೇತಕ್ಕೆ? ಕರ್ಣ, ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವ ಕಾಲವು ಇನ್ನೂ ಕಳೆದು ಹೋಗಿಲ್ಲ. ಆಲೋಚಿಸಿ ನೋಡು. ಸಭೆ ಶಾಂತವಾಗಲಿ. ಯಾರು ಪುರುಷೋತ್ತಮನೇ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ? ನೇರವಾಗಿ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕೆ ಅನುಗುಣವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಏಕೆ? ಪಿತಾಮಹ ಭೀಷ್ಮಾಚಾರ್ಯರ ಮನೆಯಿರಲಿಲ್ಲವೇ? ಗುರು ದ್ರೋಣಾಚಾರ್ಯರ ಮನೆಯಿರಲಿಲ್ಲವೇ? ಚೇಚೆ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿನವನು ಇಲ್ಲಿಗೆ, ನಿನ್ನಲ್ಲಿ ಯಾಚನೆಯಿಂದ ಅಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸಿ ಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ನ್ಯಾಯವಾಗಿ ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಬಾಯಿ ಮುಚ್ಚು ಸಾಕು. ದುರ್ಯೋಧನ, ಬಲವಂತನಾದ ನಿನಗೆ ವಂಚಕರ ಮಾತು ರುಚಿಸುವುದು ಹೊರತು ಹಿತ ನುಡಿಗಳು ರುಚಿಸುವುದಿಲ್ಲ. ಆಲೋಚಿಸು. ವೀರರಿಂದ ಪರಿವೃತನಾದ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಮಿತಿಮೀರಿ ಹರಡುತ್ತಿರುವ ಈ ಉತ್ತಮೋತ್ತಮನಾದ ದಾಸಿ ಪುತ್ರನನ್ನು ಸಭೆಯಿಂದ ಹೊರದೂಡು. ಇಲ್ಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಸಭೆಗೆ ಅಗೌರವ ತೋರಿದ ನೀನೇ ಎದ್ದು ಹೋಗುವೆಯೋ ಅಥವಾ ಅನರ್ಥವಾದ ಎಚ್ಚರ? ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಂತ ಶಕ್ತಿ ಉಂಟಾಯಿತೆ. ಪಾಪಿಗಳರ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಗದಾಡುತ್ತಿರಲ್ಲ. ನಿಮ್ಮ ದುರ್ಬುದ್ಧಿಗಳು ಇಂದಾದರೂ ಸರಿಪಡಿಸಿಕೊಳ್ಳುತ್ತಾರೆ ಎಂದು ತಿಳಿದಿದ್ದನು. ಆದರೆ ನೀನು ಮೂಢ. ಕೇಳು ದುರ್ಯೋಧನ, ಅಂದು ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ವಧೆಯನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಬಿಸಾಕುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೆ ಗುರಿ ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆವು. ಆತನೊಬ್ಬನು ನಮ್ಮೊಡನೆ ನಿಂತಿದ್ದರೆ ಆತನ ವಿರುದ್ಧ ನಿಲ್ಲುವವರು ಯಾರಿದ್ದರು ಈ 3 ಲೋಕದಲ್ಲಿ?
ಎಂತಹ ಅನರ್ಥವಾಯಿತು? ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರ ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆದರೂ ಈತನ ಬಿಲ್ಲನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಕೌರವ ಪಕ್ಷಿಯರೇ, ಎಲ್ಲರೂ ಕೇಳಿರಿ. ಈಗ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರೂ ಗೌರವವನ್ನು ಕೊಡಬಾರದು. ಹಾಗೇನಾದರೂ ಕೊಟ್ಟರೆ ಅವರನ್ನು ಸಭೆಯಿಂದ ಹೊರದೂಡುವೆನು. ಎಚ್ಚರ, ಇದು ರಾಜಾಜ್ಞೆ. ಸಹೋದರ ದುಶಾಸನ, ಅಗ್ರಜ, ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿ? ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಿರುವೆನು. ಅಗ್ರಜ, ಇದು ಸಿದ್ಧವಾಗಿರುವುದು. ಏನು, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವ ಕೊಟ್ಟರೆ ಈ ದುರಾಂಕಾರಿಯಾದ ದುರ್ಯೋಧನನು ಹಾಗೇ ಕುಳಿತಿರೋನಲ್ಲ? ಓಹೋ, ಇರಲಿ, ಇದಕ್ಕೊಂದು ಉಪಾಯವನ್ನು ಮಾಡುವೆನು. ನನ್ನ ಎಡಗಾಲಿನ ಅಂಗುಷ್ಟಿಯಿಂದ ಭೂಮಿಯನ್ನು ತಟ್ಟಿ ಇವನನ್ನು ನನ್ನ ಕಾಲಿನ ಮೇಲೆ ಬೀಳುವಂತೆ ಮಾಡುವೆನು. ಎಲೆ ಯೋಗಮಾಯಿ, ಜಾಗೃತರಾಗು. ಇದು ಯಾವ ಭ್ರಾಂತಿಯ ಚಪಲ? ಚಕ್ರೇಶ್ವರ, ಚಕ್ರೇಶ್ವರ, ದೂತನಾಗಿ ಬಂದ ನನಗೆ ಇಷ್ಟೊಂದು ಸತ್ಕಾರವೇ? ಭೂಪಾಲಕನಾದ ನೀನು ಈ ತುಂಬಿದ ರಾಜ್ಯಸಭೆಯಲ್ಲಿ ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಛೇ ಛೇ, ಕರೆದಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಯಾರು ನಮಸ್ಕರಿಸಿದವರು ನಿನಗೆ? ಅಷ್ಟಾನ್ನಾಧೀಶ್ವರ, ಅಭಿಮಾನಾಧನ, ಧಾರಾಳ ಹೃದಯ, ಪುಂಡರ ತಲೆಗಳನ್ನು ಚೆಂಡಾಡಿ ತುಂಡರಿಸಬಲ್ಲ ಈ ರಣದಿಗಂತದ ಕುರುಚಕ್ರವರ್ತಿಯಾದ ನಾನು ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸುವಷ್ಟು ಅವಿವೇಕಿಯಲ್ಲ. ಈ ರತ್ನೋಚಿತ ಸಿಂಹಾಸನದಿಂದ ಇಳಿಯುತ್ತಿರಬೇಕಾದ್ರೆ ಕಾಲು ಜಾರಿದೆನೆಂದು ತಿಳಿ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳುವ ಪರೀಕ್ಷೆಯ ನಟನೆ ಮಾತ್ರ. ಹಾಗೇನಾದರೂ ನಮಸ್ಕರಿಸಿದ್ದೇ ಆದಲ್ಲಿ ಈ ಭೂತಾಯಿಗೆಂದು ತಿಳಿ. ಇದೇನಿದು? ದುರ್ಯೋಧನ ಸಾರ್ವಭೌಮನು ಧರೆಯಿಂದ ಇಳಿದು ಬಂದನೋ ಅಥವಾ ಉರುಳಿದು ಬಂದನೋ? ಕೃಷ್ಣ, ಈ ನಿನ್ನ ತಂತ್ರಮಂತ್ರಗಳ ಆಟವು ನಮ್ಮ ದುರ್ಯೋಧನನ ಮುಂದೆ ಧೂಳಿಪಟ. ಧೂಳಿಪಟ. ಕೃಷ್ಣ, ಬಂದದ್ದಾಯ್ತು. ಆಸನ ಸಿದ್ಧವಾಗಿದೆ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಇಷ್ಟ ತಾನೆ? ಇರಬಹುದು. ಇರಬಹುದು ಇರಬಹುದು ಏನು, ಇದ್ದೇ ಇದೆ. ಯಾರಲ್ಲಿ? ರಾಜ ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಬು ಪರಾಜೇಶ್ವರ ಕರುಣಾಳು ಕುರುಬು ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುಣಾಳು ಕುರುಬು ಪರಾಜೇಶ್ವರ
ವಿಪು ಭಯಂಕರ ಮೂಕ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರುಣನ ಪರಮಾಪ್ತ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರುಣನ ಪರಮಾಪ್ತ ಛಾಪ ವಿದ್ಯೆಯ ಬಲ್ಲ ಕರುಣನ ಪರಮಾಪ್ತ ಸೋದರ ಮಾವನ ಇದ್ದಿ ಚತುರ ಗೌರವೇಶ್ವರ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲರ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾನು ಕುರು ಪರಮೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾನು ಕುರು ಪರಮೇಶ್ವರ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಹರಿ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ
ಕೊಳಲನಾದದಿ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರಿ ಹರಿ ನಿನಗೆ ಈ ರಾಜನರ್ತಕಿಯರ ಶಿರಸಾಷ್ಟಾಂಗ ಕರವ ಮುಟ್ಟಿ ಕೃಷ್ಣ ನಿನ್ನ ಪಾದಗಳಿಗೆ ಕರವ ಮುಟ್ಟಿ ನಮನಗಳು ಕೃಷ್ಣ ನಿನಗೆ ಈ ರಾಜನರ್ತಕಿಯರ ನಮನಗಳು ಏನು ಹೇಳಿದ್ರಿ? ಇನ್ನೊಮ್ಮೆ ಹೇಳಿ. ಅಪರಾಧವಾಯಿತು ಪ್ರಭು, ಅಪರಾಧವಾಯಿತು, ದಯಮಾಡಿ ಮನ್ನಿಸಬೇಕು. ಭೀಮನಿಗೆ ಮನೆ ನಮ್ಮ ಹತ್ತಿರ ಕುಲದೊಡೆಯ ಇವನಿಗೆ ಸಾಟಿ ಯಾರಿಗೂ ಇವನಿಗೆ ಸಾಟಿ ಯಾರಿಗೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನಿನಗಾರು ಛಲದಲ್ಲಿ ಬಲದಲ್ಲಿ ನಿನಗಾರು ವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುಣ Take
ಭಲೆ ಭಲೆ ಯಾರಲ್ಲಿ ರಾಜ ರಕ್ತಕೆರೆಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಕೃಷ್ಣ, ನೀನು ಬಂದ ವಿಚಾರವನ್ನು ತಿಳಿಸು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನಾದರೂ ಹೇಳಬಹುದು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುವಂತೆಯೇ ಇರಲಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದ ಅಲ್ಲ. ದುರ್ಯೋಧನ, ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, 1000 ಆನೆಗಳ ಬಲವುಳ್ಳ ರುದ್ರಂಶ ಸಂಭೂತನಾದ ಭೀಮಸೇನ, ಪರಮೇಶ್ವರನ ಒಡನೆ ಹೋರಾಡಿ ಪಾಶುಪತಸ್ತ್ರವನ್ನು ಪಡೆದ ಅರ್ಜುನ, ಮದ್ರಿ ಕುಮಾರರಾದ ನಕುಲ ಸಹದೇವ, ಇವರುಗಳ ಪರಾಕ್ರಮ ತಿಳಿಯದೆ ದುಡಕಬೇಡ, ನನ್ನ ಮಾತನ್ನು ಕೇಳು. ಭಲೆ ಕೃಷ್ಣ, ಆ ಪಾಂಡವರ ಪರಾಕ್ರಮವನ್ನು ನನ್ನ ಮುಂದೆ ಹೊಗಳಬೇಡ. ಕೇಳು, ಧರ್ಮರಾಯ ಕೈಲಾಗದ ಹೇಳಿ, ಹೊಟ್ಟೆ ಬಾಕ ಭೀಮ, ನಪುಂಸಕ ಅರ್ಜುನ, ಇನ್ನು ಬಾಲಕರಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯ, ಭೂಪಾಲಕನಾದ ನನಗಲ್ಲ. ನಮ್ಮವರ ಪರಾಕ್ರಮ ಕೇಳು. ಇಡೀ ಭರತಖಂಡವನ್ನು ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಅರ್ಜುನನ ಶಿರಸ್ಸನ್ನು ತೆಗೆಯಲು ವಿಷ್ಣು ಪಾಶ ಎಂಬ ಧನಸ್ಸನ್ನು ಪಡೆದಿರುವ ಕರ್ಣ, ಭೀಮನನ್ನು ಸೀಳಿ ಹಾಕಲು ಕಾಯುತ್ತಿರುವ ಸಹೋದರ ದುಶ್ಯಾಸನ, ಇವರುಗಳ ಪರಾಕ್ರಮ ನಿನ್ನ ಜ್ಞಾಪಕದಲ್ಲಿರಲಿ. ಕುಮಾರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಬಾಳು, ಅದೇ ನಮ್ಮ ಅಭಿಮತ. ಪ್ರಿಯ ಪುತ್ರರೇ, ತಪಾಸಿದರೆ ಪಾಂಡವರು ನಿಮ್ಮ ಸ್ನೇಹಿತರಲ್ಲವೇ? ಅವರಲ್ಲಿ ದ್ವೇಷವೇಕೆ? ಎಲ್ಲರೂ ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ನಾನು ಕೆಲವು ಹಿತನುಡಿಗಳನ್ನು ಹೇಳುವನು ಕೇಳು. ಈ ಸಿರಿ ಸಂಪತ್ತು ಐಶ್ವರ್ಯ ಯಾರಿಗೂ ಶಾಶ್ವತವಲ್ಲ, ಯಾರ ಹಿಂದೆಯೂ ಹೋಗುವುದಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿಗೆ ಬಂದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಯಾರು? ಓಹೋ, ದಾಸಿ ಪುತ್ರ ವಿದುರ ಮಹಾಶಯರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ರೋದನೆಯು ಅರಣ್ಯ ರೋದನವೇ. ಏನು ಮಾಡುವುದು? ನೀನೀಗೆ ಕೆಡುವುದನ್ನು ನೋಡಿದರೆ ಹೀಗೆ ಬಾಳು ಬದುಕು ಎಂದು ತಿಳಿ ಹೇಳುವುದು ನಮ್ಮಂಥ ಹಿರಿಯರ ಕರ್ತವ್ಯ. ಕೇಳು ಸುಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿಂದ ಪರಮ ಪೂಜ್ಯರಾದ ಭೀಷ್ಮಾಚಾರ್ಯರಿಗಿಂತ ಆಚಾರ್ಯರಾದ ದ್ರೋಣಾಚಾರ್ಯರಿಗಿಂತ ಹೆಚ್ಚಿಗೆ ಹೇಳಲು ನಾನು ಶಕ್ತನಲ್ಲ. ಸಮಸ್ತ ರಾಜ್ಯವನ್ನು ನೀನೇ ಆಳು, ಸುಖ ಸಂತೋಷದಿಂದಿರು. ಆದರೆ ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯ
ಭೂಮಿಯನ್ನು ಆ ಸತ್ಯಸಂಧರಾದ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಮ್ಮ ತಂದೆಯವರಿಗಾಗಲಿ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರುವು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ವಿದುರ, ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಸಾಕು, ಸುಮ್ಮನೆ ಕುಳಿತುಕೋ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಕೃಷ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಬೀರು ನುಡಿಗಳಿಂದ ಶಾಂತವಾಗುತ್ತಿಲ್ಲ. ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಒಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯವಲ್ಲೇ, ಎದುರು ಬಿದ್ದ ಎದುರಾಳಿಗಳ ಸಕ್ಕಡಿಸವಲ್ಲೇ. ಆದರೆ ಇಂತಹ ಬೀರು ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆಳಿನ ಪಾಂಡವ ಸೇನಾ ಸಮೂಹವನ್ನೇ ಅಡಗಿಸಿ ಬಿಡುವ ಗಂಡುಗಳು ನಾವೆಂದು ತಿಳಿ. ಕೃಷ್ಣ, ಆ ನಿನ್ನ ಬಂಡ ಭೀಮರ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆ ಬಿಸಿ ರಕ್ತವನ್ನು ಬಾಳ ಮಾಡಲು ಸದಾ ಸಿದ್ಧ. ಕೃಷ್ಣ, ಬಾರಿಗೂ ಸಂಧಿ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಣ್ಯತನ ಇಂದಿಗೆ ಕೊನೆಯಾಗಿ ಹೋಗಲಿ. ಹೋಗು, ಗಮನವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತವು. ಆ ಅರ್ಜುನ ಮೇಲಿನ ಹಗೆಯು ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವೂ ಭುಜಿಸುವುದಿಲ್ಲ. ಕೃಷ್ಣ, ಚಲಿಸಲು ರಾಧೆಯನ ಬಂಧ. ಕೃಷ್ಣ, ಚಲಿಸಲು ರಾಧೆಯನ ಬಂಧ. ಎಲ್ಲ ನುಡಿಗಳಿಂದ ಚಲಿಸಲು ರಾಧೆಯನ ಬಂಧ. ಧರ್ಮ ನುಡಿಗಳಿಂದ ಮದಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದೆನಿಸಿ. ಮದಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದೆನಿಸಿ. ಶಾಂತಿಯೇ ಈ ಅಂಗಾಧಿಪತಿಗೆ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವಯೋವೃದ್ಧರ ಸ್ವಾಭಾವಿಕವಾದ ಧರ್ಮ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕುರುವಂಶವನ್ನೇ ನಾಶ ಮಾಡಲು ಹೊರಟಿರುವೆಲ್ಲ, ಇದು ನ್ಯಾಯವೇ? ಕೇಳು ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದು ಹಲ್ಲಗೆ ದಾಟನಾರು. ಹಿತವ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ.
ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡುವರರ ಹಿತವನ್ನು ಬಯಸುತ್ತ ಪಾಂಡುವರರ ಹಿತವನ್ನು ಬಯಸುತ್ತ ಸಂತೆಯ ಮಾತಗ ಮಾಡಲೆಂದು ಬಂದೆಯ. ಸಂತೆಯ ಮಾತಗ ಮಾಡಲೆಂದು ಬಂದೆಯ. ನನ್ನದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ನನ್ನದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿನವಿದು ತಿಳಿವಿ. ಹಠವಂತರು ನಾವು ದಿನವಿದು ತಿಳಿವಿ. ಹಠವಂತರು ನಾವು ಕೃಷ್ಣ ಕೃಷ್ಣ ಕೇಳು ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ತನು ಮನಗಳನ್ನು ಅರ್ಪಿ ನನ್ನ ಕೌರವೇಶ್ವರಿಗೆ ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತ ನಾನು ಒಪ್ಪಿಗೆ ನೀಡಲಾರೆ. ಭಲೆ ಕೃಷ್ಣ, ಬಲೆ ಬಲೆ ಅಂಗಾಧಿಪತಿ. ನಿನ್ನ ಧರ್ಮದ ನುಡಿಗಳಿಗೆ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು. ದುರ್ಯೋಧನ, ಬಹಳ ದೂರ ಯೋಚಿಸಿ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮಗಳೇಕೆ? ಈ ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಗ್ರಾಮಗಳಿರುವವು. ಅಲ್ಲಿಗೆ ಹೋಗಲಿ, ಬೇಕಾದರೆ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ, ಭೀಮಸೇನನಿಗಾದರೂ ಒಂದು ಗ್ರಾಮವನ್ನು ಕೊಡಬಾರದು. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿ ಬಹಿರಂಗವಾಗಿ ಸಂಧಿ ಪ್ರಸ್ತಾಪವನ್ನು ಮಾಡುತ್ತಿರುವ ನಿನ್ನ ಕುಟುಂಬವನ್ನು ಚೆನ್ನಾಗೇ ಬಲ್ಲೆನು. ಹೆಚ್ಚೇನು, ಒಂದು ಗೋಪಾದದ ಅಡಿಯಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸಹ ಜಾಗವನ್ನು ಕೊಡಲಾಗುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಓಹೋ, ಮೇರೆ ಮೀರಿ ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಹಾಗಾದರೆ ಒಂದು ಮಾತನ್ನು ಹೇಳುವೆನು, ಕೇಳು.
ಭಾರತ ಭೂಮಿ ಜಯಿಸಿ ದುರಾಶಾ ಜಯಿಸಿ ಸಮಾನ ಶೌರ್ಯ ಸಾರ ವಿರಾಜಿಸುವ ಸಹೋದರ ವಿರಾಜಿಸಿದರೆ ಭಾರತ ಭೂಮಿ ಜಯಿಸಿ ದುರಾಶಾ ಜಯಿಸಿ ದುರಾಶಾ ಕರೆಸಿಗರೆ ಅನುಜಾತರ ದುರ್ಯೋಧನ ಕರೆಸಿಗರೆ ಅನುಜಾತರ ದರೆಯಿತ್ತು ಖ್ಯಾತಿ ಪಡಿಸಿ ಕಯಾಗುವೀರ ದರೆಯಿತ್ತು ಖ್ಯಾತಿ ಪಡಿಸಿ ಕಯಾಗುವೀರ ತೈರಣೆಯ ತಾಳೆ ದುರ್ಯೋಧನ ವೈರ್ಯವನೇ ನೀಗಿ ತೈರಣೆಯ ತಾಳೆ ಬಾಳೆ ಸುಗುಣ ಚರಿತ ಕರುಣ ಬರುತ್ತ ಬಾಳೆ ಸುಗುಣ ಚರಿತ ಕರುಣ ಬರಿದವರ ಗುಣೈತ ಪೋರೆ ಕರೆಯ ಭಾರತ ಭೂಮಿ ರಾಜ ಸಮಾನ ಶೌರ್ಯದ ವಿರಾಜಿಸುವ ಸಹೋದರ ವಿರಾಜಿಸಿದರೆ ಭಾರತ ಭೂಮಿ ರಾಜ ದುರ್ಯೋಧನ ನಿನ್ನಿಂದ ಕುರುವಂಶವೇ ನಾಶ ಹೊಂದುವ ಕಾಲ ಬಂದಿತು. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ನಾಶ ನಿನ್ನ ಪಾಂಡುವಂಶಕ್ಕಲ್ಲವೇ ಕುರುವಂಶಕ್ಕಲ್ಲ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಕೆಟ್ಟರೂ ಸರಿಯೇ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಕ್ಕಳಲ್ಲ ನಿನ್ನ ಪಾಡಿದ್ದವರ ಪಾಡಿಚಾಲಿ ಅಂದೆ ಅಂದೇ ಕೊಟ್ಟನು ಕೃಷ್ಣ ಈ ಛಲವೆಂಬ ವಜ್ರಕವಚವನ್ನು. ಭೂತ ಪೇತ ಪಿಶಾಚಿಗಳಿಗೆ ಒಡೆಯಲಾದ ಆ ಭೂತನಾಥೇಶ್ವರಕ್ಕೆ ನಿಂತರೂ ಕಲಿಯಂಶದಿಂದ ಉದ್ಭವಿಸಿರುವ ಈ ರತ್ನೋಚಿತ ಸಿಂಹಾಸನವು ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟಾನ್ನಾಧೀಶ್ವರ ಅಭಿಮಾನ ಧನ ಧಾರಾಳ ಹೃದಯ ಪುಂಡರ ತಲೆಗಳನ್ನು ತುಂಡರಿಸಬಲ್ಲ ಈ ರಣವಿಗಂತದ ಕುರುಚಕ್ರವರ್ತಿಯಾದ ನಾನು ಹಸ್ತಿನಾವತಿಯ ಮಸಾಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡ, ನೆಲವನ್ನು ಕೊಡೆ. ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡಲನೆ ಕಡುಗಲಿ ದರ್ಪದೆ, ಛಲವನ್ನು ಬಿಡಲನೆ ಕಡುಗಲಿ ದರ್ಪದೆ. ಛಲವ ವಹಿಸಿ ಘನಮುದ ಮೆರವೆ, ಛಲವ ವಹಿಸಿ ಘನ ಮುಗಲಿ ನೆರವು ಕೊಡುವುದೆಲ್ಲವೂ ರಾಜ್ಯವ. ಸಣ್ಣ ಕಡೆಯ ಮಾತಿಗ ನಿರಂತರದಲ್ಲಿ ಕೊಡುವುದೆಲ್ಲವೂ ರಾಜ್ಯವ. ಅಪಾಂಡು ನಂದನರು ಎನ್ನೊಡನೆ ಯುದ್ಧವ, ಅಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳೋಣ. ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿಕೊಳ್ಳೋಣ. ಛಲವನ್ನು ಬೇಡದಲೆ ಕಡುಗಲಿ ಧರ್ಮವನು, ಛಲವನ್ನು ಬೇಡದಲೆ ಕಡುಗಲಿ ಧರ್ಮವಿ. ಛಲವ ವಹಿಸಿ ಘನಮುದ ಮೆರವೆ, ಛಲವ ವಹಿಸಿ ಘನಮುದದಿ ಮೆರವೆ ಕೊಡುವುದಿಲ್ಲ ರಾಜ್ಯವ. ತನ್ನ ಕಡೆಯ ಮಾತಿಗ ನಿರಂತರ ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ಭೂಮಿಯ. ಗೆಲುವು ಕೃಷ್ಣ ಮಾತಿನ ಮಲ್ಲ, ನಲ್ಲೇರನಲ್ಲ. ಓದಲಿಕ್ಕೆ ಇದು ಬೆಣ್ಣೆಯ ಮುದ್ದೆ ಅಲ್ಲ. ಅವರು ಅರ್ಧ ರಾಜ್ಯವಲ್ಲ, ಒಂದು ಸೂಜಿಯ ಮಳೆಯಷ್ಟು ಸಹ ಜಾಗವನ್ನು ಕೊಡಲಾಗುವುದಿಲ್ಲ. ಇದು ಕೌರವನ ಸಾಮ್ರಾಜ್ಯ. ಅವರು ರಾಜ್ಯವನ್ನು ಬಯಸುವುದಾದರೆ
ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಮಹಾರಥಿಗರ ವೀರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ಲಭಿಸದು ಕೃಷ್ಣ, ಲಭಿಸಲಾಗದು. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋ, ಕಡೆಗೂ ನನ್ನ ಮಾತನ್ನು ಕೇಳು. ಅಹಂಕಾರದಲ್ಲಿ ಮೆರೆಯುವ ನಿಮಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಹಾಗಾದರೆ ನಾನಿನ್ನು ಅರ್ಜುನನ ಬಾಣಗಳನ್ನು, ಭೀಮನ ಗದೆಯನ್ನು ಎದುರು ನೋಡುತ್ತಿರು. ನಾನಿನ್ನು ಹೊರಡುವೆ. ಇನ್ನೆಲ್ಲಿಗೆ ಪಾಲಾಯನ? ನಿಲ್ಲು ಕೃಷ್ಣ. ಅದೇ ಮಾತು ನುಡಿಯುವೆ, ಅದಕ್ಕಿಂತ ಅದೇ ಮಾತು ನುಡಿಯುವೆ. ತಿಳಿಯದೆ ಬಿಡುವನೆ ಕುಲಹೀನ ಕುಲವ ಮರತೆಯ ಕುಲದರು ತಡೆಯದೆ ಬಿಡುವನೆ. ಸದನದಲ್ಲಿ ನಿನ್ನ ಮತವನದ ಸದನದಲ್ಲಿ ನಿನ್ನ ಮತವನಡಗಿಪ್ಪ ಎದುರರಿಹನು ಮರುವೆ ಕುಂದನರಿಯದೆ ಮನ್ನ ಮತ್ತಿರದೆ ಕುಂದನರಿಯದೆ ಗಂಡುಗವ ಪಡುವೆ ಸುಯೋಧನ ಗಂಡುಗವ ಪಡುವೆ. ನಿನ್ನ ಮೋಸ ನಿನ್ನ ಮೋಸ ಸೈನಿಕ ಬಲ್ಲವರ ಸುಯೋಧನ ಸೈನಿಕ ಬಲ್ಲವರ ಪರಮ ಪುರುಷ ನೆನಪ ಬಿರುವನು ಕೊಡುವೆಯು ಕಡೆಯದೆ ಬಿಡುವನೆ. ಪರಮ ಪುರುಷ ನೆನಪ ಬಿರುವನು ಕೊಡುವೆಯು ಕಡೆಯದೆ ಬಿಡುವನೆ. ಕಸಿಬೇಡ ಸುಯೋಧನನೆ ಕಸಿಬೇಡ ಸುಯೋಧನನೆ ತೋರಿಗ ಜ್ಞಾತಿಗಳ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿದೆಯಾ? ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ನೀಡಿರುವೆನು. ಯಾರಿಗೆ? ಇನ್ಯಾರಿಗೆ? ಈ ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗೆ ಈಗಾಗಲೇ ತಿಳಿಸಿರುವರು. ಓ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದೌದು, ನಿನ್ನೀ ಅದ್ಭುತವಾದ ಕಾರ್ಯಕ್ಕೆ ಅದ್ಭುತವಾದ ಸನ್ಮಾನವೇ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ದುಶ್ಯಾಸನ ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರಿ ಮಂದಮತಿಗಳೇ? ಇಂದ್ರನ್ನು, ನನ್ನನ್ನು ನನ್ನನ್ನು ಬಂಧಿಸಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಾಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವಿದೆ. ಅದು ನಿಮ್ಮಿಂದ ಆಗದು. ಈಗ ನನ್ನನ್ನು ಬಂಧಿಸಿ. ಯೋಗ ಮಾಯೆ ಜಾಗೃತರಾಗಿ. ಎಲ್ಲಿ ಕೃಷ್ಣ? ಎಲ್ಲಿ ಕೃಷ್ಣ? ಓ ಅಣ್ಣ, ಕೃಷ್ಣನನ್ನು ಬಂಧಿಸಲಾಗಲಿಲ್ಲ. ಏನು? ಈ ಕೃಷ್ಣನನ್ನು ಬಂಧಿಸಲಾಗಲಿಲ್ಲವೇ? ಎಲ್ಲಿ ಬರುವಕ್ಕವನ್ನು? ಈ ಕೃಷ್ಣನನ್ನು ನಾನೇ ಬಂಧಿಸುವೆನು. ಅಣ್ಣ, ನಾನು ಇಲ್ಲಿ ಇಲ್ಲಿರುವೆಯಾ? ನಾನು ಕರ್ಣ. ಇಲ್ಲಿರುವನು ಕೃಷ್ಣ. ಮಾಯೆ, ಮಹಾಮಾಯೆ. ಎಲ್ಲಿ? ಅಲ್ಲಿ, ಇಲ್ಲಿ, ಎಲ್ಲಲ್ಲೂ ಕೃಷ್ಣನೇ. ಯಾರನ್ನು ಬಂಧಿಸಲಿ? ಹೇಗೆ ಬಂಧಿಸಲಿ? ಕರ್ಣ, ನಿನ್ನ
ಜೊತೆ ಸ್ವಲ್ಪ ಮಾತನಾಡುವ ವಿಚಾರ ಉಂಟು. ನನ್ನ ಜೊತೆ ಬಾ. ಪರಮಾತ್ಮ ಹರೇ ಪಾವನ ಪಾಮರಾನೋಳು ಕೃಪೆಯ ತೋರಿದೆಯ ಸ್ವಾಮಿ ಪಾಮರಾನೋಳು ಕೃಪೆಯ ತೋರಿದೆಯ ಸ್ವಾಮಿ ಪರಮಾತ್ಮ ಹರೇ ಪಾವನ ಕುಲಗೋತ್ರವಿಲ್ ಮನುಜನ ಪಾಲಿಸುವೆ ಇಳೆಯೋಳು ಜನ್ಮವ ಮನುಜನ ಪಾಲಿಸುವೆ ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯುವೆ ಶ್ರೀಲೋಲನೆ ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯುವೆ ಪರಮಾತ್ಮ ಹರೇ ಪಾವನ ಬಳಲಿವೆ ನೈ ಸ್ವಾಮಿ ತರಳನ ಆಧರಿಸಲು ಬಳಲಿವೆ ನೈ ಸ್ವಾಮಿ ತರಳನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸುವೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಓ ಭಾವ ಕರ್ಣ, ಯಾರು? ಓಹೋ, ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಭಾವ ಎಂದು ಕರೆಯುತ್ತಿರುವನಲ್ಲ. ಇದಕ್ಕೆ ಏನೋ ರಹಸ್ಯವಿರಲೇಬೇಕು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಸುಕುಮಾರ ಬಾ, ದುರದೀರ ಸುಕುಮಾರ ಬಾ. ಸುಕುಮಾರ ಬಾ, ದುರದೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳಿನ ಮಾತ ಕುಲಹೀನನಲ್ಲ ಕೇಳಿನ ಮಾತ ರವಿ ಅಂಶದಲ್ಲವ ತರಿಸಿದ ಸುಕುಮಾರ ಬಾ. ದುರದೀರ ಸುಕುಮಾರ ಬಾ, ಸುಕುಮಾರ ಬಾ, ದುರದೀರ ಸುಕುಮಾರ ಬಾ. ಮಾತನಿನ್ನವಳು ಕುಂತಿ ವರ ಪಾಂಡವರ ಜನನಿ
ಅವಳು ಕುಂತಿ ವರ ಪಾಂಡವರ ಜಮನಿ ದರೆಯ ಬೆಳಗುವ ರವಿಯ ಕರುಣನೆ ಮಹಾಮಹಿಮನೆಂದೆನಿಸಿ ನೈವ ರವಿಸುತ್ತನೆ ಸುಕುಮಾರವ ಸುರವೀರ ಸುಕುಮಾರವ ಸುಕುಮಾರವ ದುರವೀರ ಸುಕುಮಾರವ ತಳಮಳವೇ ಮರದ ಚಿಂತೆಯ ತೊರೆ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸೋದರರಾಗಬೇಕು. ಇದಕ್ಕೆ ಭೂದೇವಿಯೇ ಸಾಕ್ಷಿ. ನನ್ನ ಮಾತನ್ನು ನಂಬು. ಏನು ಹೇಳಿದೆ ವಾಸುದೇವ? ಏನು ಹೇಳಿದೆ? ಪ್ರಪಂಚದ ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಜಗತ್ತಿಗೆ ಬೆಳಕನ್ನು ನೀಡುವ ಸರ್ವಸಾಕ್ಷಿಯಾದ ಸೂರ್ಯ ಪರಮಾತ್ಮನು ನನ್ನ ಜನಕನೇ. ಹೌದು ಕರ್ಣ, ಹೌದು. ಲೋಕೈಕ ವೀರರಾದ ಪಾಂಡವರನ್ನು ಹಡೆದ ಕುಂತಿ ಮಾತೆಯು ನನ್ನ ಜನನಿಯೇ. ಹೌದು ಕರ್ಣ. ಅಯ್ಯೋ ಅಯ್ಯೋ, ಇದೇನು ಹೇಳುತ್ತಿರುವಿರಿ ಪರಮಾತ್ಮ? ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಮರೆತಿದ್ದೆ, ಇದು ಯುದ್ಧ ಸಮಯ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ಸಂಕಟಪಡಿಸುತ್ತೀಯ ಪರಮಾತ್ಮ. ಕರ್ಣ, ರಾಜಾದಿರಾಜನೆಂದೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಲ್ಲ. ಅಯ್ಯೋ ಅಯ್ಯೋ, ನನ್ನ ಪಾದದ ದುರ್ವಿಧಿ. ದೇವಾ ಶೋಧನೆಯೇ ಪರಿತಾಪಗೀಡಾದೆ. ದೇವಾ ಶೋಧನೆಯೇ ನಿದೆ ವಿಧಿಸಾಲ. ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು ಇನ್ನು ಮಗನ ಅಪನಿಂದೆಯಲು ಬಂದೆ. ಇನ್ನು ಮಗನ ಅಪನಿಂದೆಯಲು ಬಂದೆ. ಭಕ್ತ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಯೇ ಪಾಪಿಯಾದ ಕರುಣಾಪಗೀಡಾದ. ದೇವಾ ಶೋಧನೆಯೇ ವಿಧಿಸಾಲ.
ಜೀವದ ಅಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜನ್ಮರಹಸ್ಯದ ಮಂತ್ರವನರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲು ಬರೀ ಸಾಧನ ಸಮಗೂಡಿ ಜೀವಿಸಲು ಬರೀ ಸಾಧನ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿಸಾಮ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆ ಏನಿದು ವಿಧಿಸಾಮ 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 ಪರಮಾತ್ಮ ಕರ್ಣ, ಒಂದು ಕಡೆ ಆಧರಿಸಿ ಆಶ್ರಯ ನೀಡಿದ ಆ ನಮ್ಮ ಕೌರವೇಶ್ವರ, ಇನ್ನೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ನೀನೇ ಹೇಳು ಪರಮಾತ್ಮ, ನೀನೇ ಹೇಳು, ಈ ಈರ್ವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಇಲ್ಲ ಪರಮಾತ್ಮ, ಇಲ್ಲ. ಒಂದು ವೇಳೆ ಪಾಂಡವರು ನನ್ನ ಸಹೋದರರಾಗಿರುವ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಇಲ್ಲ ದೇವ, ಇಲ್ಲ. ಈ ಯುದ್ಧ ಸಮಯದಲ್ಲಿ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ನುಡಿಯನ್ನು ಸಂತೋಷದೆ ಆಲಿಸು. ವೀರ ಕುಂತಿ ಮಾತೆಯ ಕುವರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ಕರ್ಣ, ಹೋ ಅಗತ್ಯವಾಗಿ. ಪಾಂಡು ಕುವರರ ಸೇರುತ್ತ ನೀನು ಪಾಂಡು ಕುವರರ ಸೇರುತ್ತ ನೀನು ಕರೆಯಲು ಕೊರಲೈ ಧರ್ಮದ ನಿರತ ಕರೆಯಲು ಕೊರಲೈ ಧರ್ಮದ ನಿರತ Lali
ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ನನ್ನಲ್ಲಿ ಸಹಜವಾದ ಆಧಾರಗಳು ಯಾವುವೂ ಇಲ್ಲ ಪರಮಾತ್ಮ. ಏಕಿಲ್ಲ ಕರ್ಣ? ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವ್ಯವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನಾಗಿ ಪಡೆದು ಅವುಗಳು ಫಲಿಸುತ್ತವೋ ಇಲ್ಲವೆಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪಾಲಕ್ಕೆ ಎದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರೂ ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸುವಿಲ್ಲ ಪರಮಾತ್ಮ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ಇಲ್ಲ ಪರಮಾತ್ಮ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ, ಏ ನೀಚ, ಏ ಹೀನ ಇಂತಹವನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ತಿಳಿಯದು. ಅವರಿಗಂತಿರಲಿ, ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಕರ್ಣ, ನಾನು ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿರಲಿಲ್ಲ ಪರಮಾತ್ಮ. ಇದೀಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಕೆಯು ನಿನ್ನನ್ನು ಕಾಣಲೆಂದು ಅತಿ ಸಂಭ್ರಮದಿಂದ ಗಂಗಾ ನದಿ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಗಲಿ ದೇವ. ಸಂತೋಷ ಪಡಿಸು. ಆಗಬಹುದು ದೇವ. ಕರ್ಣ, ನಾನು ಬಂದು ಬಹಳ ಸಮಯವಾಯಿತು. ನಾನಿನ್ನು ಬರಲೇ? ಆಗಬಹುದು ದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನ ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ಧರ್ಮವೆಂದು ಹಂಬಲಿಸುತ್ತಾ ಸದಾ ಧರ್ಮವನ್ನೇ ಉಸಿರಾಡುವ ಧರ್ಮರಾಯನು ನನ್ನ ಅನುಜನೆ. ಮಲ್ಲರಲ್ಲಿ ಮಲ್ಲ, ಜಗದೇಕ ಮಲ್ಲ, ಅಷ್ಟ ಸಹಸ್ರ ಗಜ ಬಾಹುಬಲವುಳ್ಳ ಪ್ರಳಯ ಭಯಂಕರ ಭೀಮಸೇನ ಅವನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜೇಂದ್ರ, ಕುಂತಿದೇವಿ, ಮಾದ್ರಿಯರು ನನ್ನ ಜನಕ ಜನನಿಯರು. ಅಯ್ಯೋ ಅಯ್ಯೋ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, ವಿಜಯೀ ಕೃಷ್ಣ ಎಂದು ದಶನಾಮಗಳಿಂದ ಕೂಡಿ ತನ್ನ ದಶದಿಕ್ಕಗಳಲ್ಲಿಯೂ ತನ್ನ ದಿಗಂತ ಕೀರ್ತಿಯನ್ನು ಹೊರಡಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮವೈರಿ ಎನಿಸಿದ ಅರ್ಜುನ ಅವನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದೆನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕೊಂದನು ಹೇಗೆ ನೋಡುವು? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಇಷ್ಟೊಂದು ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯತೆ ಪಡುತ್ತಿದ್ದ ನನಗೆ ಇಂತಹವರೇ ನನ್ನ ಬಂಧು ವರ್ಗವದರೆಂದು ತಿಳಿದ ಬಳಿಕ ಅಯ್ಯೋ, ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತಲ್ಲ. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡುಕುವರರನ್ನೇ ಕೊಲ್ಲಲು ಪ್ರಯತ್ನಿಸುತ್ತಿರುವೆಯಲ್ಲೋ. ಪಾಂಡುಕುಮಾರರನ್ನು ಕೊಲ್ಲಲೇ ಪಾಂಡುಕುಮಾರರನ್ನು
ಸಂಪತ್ತಿನಿಂದ ಛಲದಿಂ ಪಾತನಗೊಂಡವನ್ ತಡಿದು ಆನಂದವನ್ ಕಲ್ಪಿಸಲಾಗದೆ ಆತನ ಘೋರಸೊರಗೆ ತುತ್ತಾಗಲೇ ಸಾಯಲು ಶ್ರೀಕೃಷ್ಣ ಪರಮಾತ್ಮನು ಹೇಳಿದೆಲ್ಲವೂ ಸತ್ಯವೇ. ಇದನ್ನು ಹೇಗೆ ನಂಬಲಿ? ಇದನ್ನು ತಿಳಿಯುವ ಬಗೆಯಾದರೂ ಹೇಗೆ?